ಜೈ ಭಾರತ್ ವಂದೇ ಮಾತರಂ. ಈ ಶಾಲೆಗಳಲ್ಲಿ ಬ್ಯಾಕ್ ಬೆಂಚರ್ ಎಂಬ ಒಂದು ವರ್ಡ್ ಏನಿದೆ ಅದು ಈಗ ಹಂತ ಹಂತವಾಗಿ ತೆಗೆದು ಹಾಕಲಾಗುತ್ತಿದೆಯಾ ಎಂಬ ಅನುಮಾನ ಮೂಡುತ್ತಿದೆ. ಆ ಒಂದು ಸಿನಿಮಾ ಇಷ್ಟೊಂದು ಇಂಪ್ಯಾಕ್ಟ್ ಮಾಡ್ತದೆ ಎಂಬುದು ಯಾರು ಕೂಡ ಭಾವಿಸಿರಲಿಲ್ಲ. ಈ ಶಾಲೆಗಳಲ್ಲಿ ಬ್ಯಾಕ್ ಬೆಂಚ್ ಎಂಬುದು ಅದರದೇ ಆದ ಕೆಲವೊಂದು ಹಣೆಪಟ್ಟಿಯನ್ನು ಪಡೆದುಕೊಂಡಿದೆ. ಅದರಲ್ಲಿ ಕೂತವರು ಹೆಚ್ಚಾಗಿ ಕೀಟಲೆ ಮಾಡ್ತಾರೆ, ಬೇರೆಯವರಿಗೆ ತೊಂದರೆ ಕೊಡ್ತಾರೆ, ಸರಿಯಾಗಿ ಕಲಿಯಲ್ಲ. ಈ ಶಿಕ್ಷಕರ ಗಮನ ಹೆಚ್ಚಾಗಿ ಬ್ಯಾಕ್ ಬೆಂಚ್ ಮೇಲೆ ಇರುತ್ತೆ. ಇನ್ನು ಎಕ್ಸಾಮ್ ಸಮಯದಲ್ಲೂ ಕೂಡ ಹಾಗೇನೆ ಹೆಚ್ಚಾಗಿ ಮೋಸ ಮಾಡೋದು ಆ ಲಾಸ್ಟ್ ಬೆಂಚಿನವರು. ಇನ್ನು ಶಿಕ್ಷಕರಿಗೆ ಕೂಡ ಹಾಗೇನೆ ಒಂದು ಇಷ್ಟವಾಗದ ಬೆಂಚ್ ಅಂದರೆ ಅದೇ ಲಾಸ್ಟ್ ಬೆಂಚ್. ಕೆಲವೊಂದು ಸಂದರ್ಭಗಳಲ್ಲಿ ಯಾರೇ ಏನು ತಪ್ಪು ಮಾಡಿದ್ರು ಮೊದಲು ಕೇಳುವುದು ಈ ಲಾಸ್ಟ್ ಬೆಂಚ್ನವರ ಹತ್ರ. ಶಾಲೆಯಲ್ಲಿನ ಕೊನೆಯ 3 ಬೆಂಚನ್ನೇ ಹೆಚ್ಚಿನವರು ನೆಗ್ಲೆಕ್ಟ್ ಮಾಡ್ತಾರೆ. ಇತ್ತೀಚೆಗೆ ಮಲಯಾಳಂನಲ್ಲಿ ಒಂದು ಫಿಲ್ಮ್ ಬಂತು. ಆ ಫಿಲ್ಮ್ ಹೆಸರು ಸ್ಥಾನಾರ್ಥಿ ಶ್ರೀಕುಟ್ಟನ್. ಇದೊಂದು ಶಾಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದ ಚಿತ್ರ. ನಮ್ಮ ಕನ್ನಡದಲ್ಲಿ ರಿಷಬ್ ಶೆಟ್ಟಿ ನಿರ್ಮಿಸಿದಂತಹ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇದೆಯಲ್ಲ, ಅದು ಸಿನಿಮಾ ಈ 2 ರಾಜ್ಯಗಳ ಮಧ್ಯೆ ಗಡಿಭಾಗದಲ್ಲಿರುವ ಶಾಲೆಗಳ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಶಾಲೆಯಲ್ಲಿನ ವಿಚಾರದ ಬಗ್ಗೆ ಕೆಲವೊಂದು ಭಿನ್ನವಾಗಿ ತೋರಿಸಿದ್ದಾರೆ. ಅದರಲ್ಲಿ ಈ ಲಾಸ್ಟ್ ಬೆಂಚ್ ಕಲ್ಚರು ಕೂಡ. ಆ ಫಿಲ್ಮ್ ಒಂದು ಸೀನಲ್ಲಿ ಮಕ್ಕಳು ಎಲ್ಲರೂ ಒಂದೇ ರೀತಿ ಕಲಿಬೇಕು, ಯಾರನ್ನು ಕೂಡ ಭೇದ ಭಾವ ಮಾಡಬಾರದು, ಸರಿಯಾದ ಶಿಕ್ಷಣ ಎಲ್ಲರಿಗೂ ಸಿಗಬೇಕಂತ ಹೇಳಿ ಆ ಲಾಸ್ಟ್ ಬೆಂಚಿನ ಒಂದು ಕಲ್ಚರನ್ನೇ ತೆಗೆದು ಹಾಕಲಾಗಿದೆ. ಈ ಶಾಲೆಗಳಲ್ಲಿ ಯಾವತ್ತಿದ್ರೂ ಅಡ್ಡ ಬೆಂಚ್ ಇಡ್ತಾರೆ. ಆದರೆ ಈ ಸಿನಿಮಾದಲ್ಲಿ ಗೋಡೆಗೆ ಸುತ್ತವಾಗಿ ನಡುವಲ್ಲಿ ಶಿಕ್ಷಕರು ಪಾಠ ಹೇಳಿಕೊಡ್ತಾರೆ. ಆಗ ಶಿಕ್ಷಕರಿಗೆ ಎಲ್ಲರೂ ಸರಿಯಾಗಿ ಕಾಣುತ್ತಾರೆ. ಎಲ್ಲ ವಿದ್ಯಾರ್ಥಿಗಳ ಮೇಲೆ ಸರಿಯಾದ ಗಮನ ಕೂಡ ಕೊಡಬಹುದು. ಈ ಒಂದು ಸಿನಿಮಾ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ತುಂಬ ಇಂಪ್ಯಾಕ್ಟ್ ಆಗಿದೆ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಪಂಜಾಬ್, ಕರ್ನಾಟಕ ಹೀಗೆ ಕೆಲವೊಂದು ಭಾಗದ ಶಾಲೆಗಳಲ್ಲಿ ಇದೇ ರೀತಿಯ ಆಸನವನ್ನು ಅಳವಡಿಸಲಾಗಿದೆ. ಅಲ್ಲಿ ಲಾಸ್ಟ್ ಬೆಂಚಿನ ಸಂಸ್ಕೃತಿಯನ್ನೇ ಒಂದು ತೆಗೆದು ಹಾಕಲಾಗಿದೆ. ನಡುವಲ್ಲಿ ಶಿಕ್ಷಕರು, ಸುತ್ತಲೂ ಮಕ್ಕಳ ಡೆಸ್ಕ್ ಬೆಂಚ್. ಇದೊಂದು ಕೇವಲ ಪ್ರಾರಂಭವಷ್ಟೇ. ಇದೇ ರೀತಿಯ ಆಸನವನ್ನು ಬೇರೆ ಶಾಲೆಗಳಲ್ಲಿ ಅಳವಡಿಸಲಾಗುತ್ತಿದೆ. ಇದರಿಂದ ಮಕ್ಕಳ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಕೆಲವು ಲಾಸ್ಟ್ ಬೆಂಚ್ ಮಕ್ಕಳನ್ನು ಹೀಯಾಳಿಸುತ್ತಾರೆ. ಕೆಲವು ಲಾಸ್ಟ್ ಬೆಂಚ್ ಮಕ್ಕಳಲ್ಲಿ ಕೂಡ ಒಂದು ಭಾವನೆ ಮೂಡುತ್ತೆ, ಶಿಕ್ಷಕರೇನೋ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಈ ರೀತಿಯ ಆಸನದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಅವಕಾಶವೇ ಸಿಗುತ್ತಿಲ್ಲ. ಎಲ್ಲ ಮಕ್ಕಳನ್ನು ಒಂದೇ ರೀತಿ ಕಾಣಬಹುದು. ಮುಂದೆ ಎಲ್ಲ ರಾಜ್ಯಗಳಲ್ಲೂ ಇದೇ ರೀತಿಯ ವ್ಯವಸ್ಥೆ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ.